ಏನ್ ಸುಂದ್ರಿ, ಏನ್ ಇಷ್ಟೊಂದು ಖುಷಿಯಾಗಿದ್ಯಾ? ಏನಿಲ್ಲ ರೀ, ನನ್ನ ತಂಗಿ ಬರ್ತಾಳಂತೆ ಊರಿಂದ. ನಿನ್ ತಂಗಿನ ನೋಡಿ ಎಷ್ಟೋ ವರ್ಷಗಳಾಯ್ತಲ್ವಾ ಸುಂದ್ರಿ? ಹೌದ್ರಿ, ಅವಳು ಓದಕ್ಕೆ ಅಂತ ಹೊರಗಡೆನೇ ಇದ್ಲಲ್ವಾ, ಮನೆಗೆ ಬರ್ತಾ ಇರಲಿಲ್ಲ ಅವಳು. ಏನ್ ಮದ್ವೆ ಏನು ಆಗೋದಿಲ್ವಂತ ಅವಳು? ಅಪ್ಪ ಅಮ್ಮನೂ ಹೇಳ್ತಾ ಇದ್ರು ಈ ವರ್ಷ ಅವಳಿಗೆ ಮಾಡಬೇಕು ಮದುವೆನ ಅಂತ. ಇನ್ನೇನು ಓದಿದೆಲ್ಲ ಮುಗ್ದಿದೆಯಲ್ಲ, ಕೆಲ್ಸನೂ ಸಿಕ್ಕಿದೆಯಲ್ಲ, ಮತ್ತೆ ಇನ್ನೇನು ಅವಳಿಗೆ ಮದ್ವೆ ಆಗೋದಕ್ಕೆ? ಅದನ್ನೇ ನಾನು ಹೇಳ್ತಾ ಇದ್ದೀನಿ ರೀ, ಆದರೆ ಅವಳು ಕೇಳ್ತಾ ಇಲ್ಲ. ಯಾವ ಥರ ಹುಡ್ಕೋಬೇಕಂತೆ ಅವಳಿಗೆ ಹೇಳು, ನಮ್ಗೆ ಯಾರಿಗಾರ ಗೊತ್ತಿದ್ರೆ ಹೇಳೋಣ. ಅವಳಿಗೆ ತುಂಬ ರಿಚ್ ಆಗಿರ್ಬೇಕಂತೆ ರೀ, ಹುಡುಗ ತುಂಬ ಚೆನ್ನಾಗಿರ್ಬೇಕಂತೆ, ಸಣ್ಣ ಇರಬೇಕಂತೆ, ಅವಳಕ್ಕಿಂತ ತುಂಬ ಓದಿರೋನಾಗಿರ್ಬೇಕಂತೆ. ಒಬ್ಬನೇ ಮಗ ಆಗಿದ್ರೆ ಇನ್ನೂ ಒಳ್ಳೇದು ಅಂತ ಹೇಳ್ತಾ ಇದ್ದು ರೀ. ಹೀಗೆ ನಮ್ಮ ಹುಡುಗಿರೇ ಸಿಗ್ತಾ ಇಲ್ಲ ಬಿಡು. ನಿನ್ ತಂಗಿಗೂ ಮದ್ವೆ ವಯಸ್ಸು ಆಗಿದೆ ಅಲ್ವಾ? ಆಗಿದೆ ರೀ, ಅಪ್ಪ ಅಮ್ಮನಿಗೂ ಅದೇನೇ ಚಿಂತೆ, ಇವಳು ಯಾವ ಹುಡುಗನ ನೋಡಿದ್ರು ಬೇಡ ಅಂತ ಹೇಳ್ತಾ ಇದ್ದಾಳೆ. ಅಪ್ಪನೂ ತುಂಬ ಹುಡುಗರನ್ನ ತೋರಿಸಿದ್ರು ರೀ, ಆದ್ರೂ ಒಪ್ತಾನೆ ಇಲ್ಲ. ಇಲ್ಲ ಯಾರನ್ನಾದ್ರೂ ಇಷ್ಟಪಟ್ಟಿದ್ದಾಳ ಅಂತ ಕೇಳಬೇಕಾಗಿತ್ತು. ಕೇಳಿದ್ರೆ ಅದನ್ನೂ ಇಲ್ಲ ಅಂತ ಹೇಳ್ತಾಳೆ ರೀ ಅವಳು. ಅಪ್ಪ ಅಮ್ಮನಿಗೂ ಅದೇ ಚಿಂತೆ ಆಗ್ಬಿಟ್ಟಿದೆ, ಅವಳೊಬ್ಳಿಗೆ ಮದುವೆ ಆಗ್ಬಿಟ್ರೆ ಅಪ್ಪ ಅಮ್ಮನ ಜವಾಬ್ದಾರಿ ಮುಗಿಯುತ್ತೆ ಅಂತ. ಇರ್ಲಿ ಬಿಡು, ನಾವು ಅಕ್ಕ ಬಾವ ಅಂತ ಇದೀವಲ್ವಾ, ನಾವು ನೋಡೋಣ ಹುಡ್ಗಣ್ಣ. ಅವಳಿಗಿಷ್ಟ ಆಗೋ ಥರ ಹುಡುಗ ಸಿಕ್ಕಿದ್ರೆ ಮದ್ವೆ ಮಾಡೋಣ. ಅವಳಿಗೆ ಅತ್ತೆ ಮಾವ ಇರಬಾರ್ದಂತೆ, ಇದ್ರೂ ಅವರು ಇಲ್ಲಿರ್ಬಾರ್ದಂತೆ, ಅವರು ಹಳ್ಳಿಲಿರ್ಬೇಕಂತೆ, ಇವಳು ಸಿಟಿಲಿ ಇರ್ತಾಳಂತೆ. ನೀರಂತೂ ಮೊದಲೇ ಇರಬಾರ್ದಂತೆ ರೀ ಅವಳಿಗೆ. ಏನ್ ಸುಂದ್ರಿ, ನಿನ್ ತಂಗಿ ಕಂಡೀಷನ್ಗಳು ಇಷ್ಟೊಂದು ಇದೆಯಲ್ಲ, ಹುಡುಗನ ಎಲ್ಲಿ ಅಂತ ಹುಡ್ಕೋದು ನಾವು ಈ ಥರ ಕಂಡೀಷನ್ಗಳಿದ್ರೆ? ಅದೇನೇ ರೀ, ಅಪ್ಪ ಅಮ್ಮನಿಗೂ ಅದೇ ಚಿಂತೆ, ಅಪ್ಪ ಅಮ್ಮನೂ ತುಂಬ ಹುಡುಗರನ್ನ ನೋಡಿದ್ದಾರೆ, ಯಾವುದಂತ ತೋರಿಸಿದ್ರು ಅಚ್ಚರಿಗಿಲ್ಲ ಇಚ್ಚರಿಗಿಲ್ಲ ಅಂತಾನೆ, ಬೇಡ ಬೇಡ ಅಂತಾನೆ ಇಷ್ಟು ವರ್ಷ ತಳ್ಳಿದ್ದಾಳೆ. ಈಗಂತೂ ಏನು ಮಾಡ್ತಾಳೋ ಗೊತ್ತಿಲ್ಲ. ಮನೆಗೆ ಬರ್ತಾಳಲ್ಲ, ನಾನು ಸ್ವಲ್ಪ ಹೇಳಿ ನೋಡ್ತೀನಿ ಇಟ್ಟು. ಯಾರ ಮಾತು ಕೇಳಲ್ಲ ರೀ, ನಿಮ್ಮ ಮಾತಾದರೂ ಕೇಳ್ತಾಳ ನೋಡೋಣ ಹೇಳಿ. ಸರಿ ರೀ, ನಾನು ಅವಳು ಬರೋಷ್ಟರಲ್ಲಿ ಅಡುಗೆ ಮಾಡ್ತೀನಿ. ಹೇಗೆ ಬರ್ತಾಳಂತೆ ಅವಳು? ಅವಳಿಗೆ ಮನೆ ಬೇರೆ ಗೊತ್ತಿಲ್ವಲ್ಲ. ಹೇಳಿದ್ದೀನಿ ರೀ, ಬಂದಾಗ ಕಾಲ್ ಮಾಡು, ನಾನು ಬಂದು ಕರ್ಕೊಂಬರ್ತೀನಿ ಬಸ್ ಸ್ಟಾಪ್ಗೆ ಅಂತ ಹೇಳಿದ್ದೀನಿ. ಎಲ್ಲಿ ಸುಂದ್ರಿ, ಹುಡುಗರು ಮತ್ತೆ ಅಮ್ಮ ಯಾರು ಕಾಣಿಸ್ತಾ ಇಲ್ವಲ್ಲ, ಎಲ್ಲೋದ್ರು ಎಲ್ಲರೂ? ಮಕ್ಕಳನ್ನು ಅತ್ತೆನೂ ಪಾರ್ಕಿಗೆ ಹೋಗಿದ್ದಾರೆ ರೀ. ಮಕ್ಕಳು ಬಿಟ್ಟಿಲ್ಲ, ಅತ್ತೆನ ಪಾರ್ಕಿಗೆ ಬನ್ನಿ ಅಂತ ಕರ್ಕೊಂಡು ಹೋಗಿದ್ದಾರೆ. ಅವರಿಗೂ ಹೇಳ್ಬೇಕು ಚಿಕ್ಕಿ ಬರ್ತಾ ಇರೋ ವಿಚಾರನ. ಅವ್ರಿಗಂತ ನೆನಪೇ ಇಲ್ಲ ಬಿಡು, ನಿನ್ ತಂಗಿ ಚಿಕ್ಕ ಮಕ್ಳಿದ್ದಾಗ ನೋಡಿರೋದು ಅವ್ರಿಬ್ರು. ಆದರೆ ಅವಾಗ ಫೋನಲ್ಲಿ ಮಾತಾಡ್ತಾ ಇರ್ತಾರಲ್ಲ ರೀ, ಅದಕ್ಕೋಸ್ಕರ ಗೊತ್ತು, ಅವರು ತುಂಬ ಇಷ್ಟಪಡ್ತಾರೆ ಅವಳನ್ನ. ನಿಮ್ಮ ಅಪ್ಪ ಅಮ್ಮನ್ನು ಬರಕ್ಕೆ ಹೇಳ್ಬೇಕಾಗಿತ್ತು ಇಲ್ಲಿಗೇನೆ. ನಾನು ಹೇಳ್ದೆ ರೀ, ಬನ್ನಿ ತಂಗಿನೂ ಬರ್ತಾ ಇದ್ದಾಳಲ್ಲ, ನೀವು ಬಂದರೆ ಚೆನ್ನಾಗಿರುತ್ತೆ ಅಂತ, ಆದರೆ ಅವರೇ ಬರ್ತಾ ಇಲ್ಲ. ಆಯ್ತು ಸುಂದ್ರಿ, ಅದೇನು ಅಡುಗೆ ಮಾಡ್ತಾ ಇದ್ದೇನೋ ಮಾಡೋಗು. ನಾನು ಅಮ್ಮನ್ನು ಮತ್ತೆ ಮಕ್ಕಳನ್ನು ಪಾರ್ಕಿಂದ ಕರ್ಕೊಂಬರಕ್ಕೆ ಹೋಗ್ತೀನಿ. ನನ್ನ ತಂಗಿಗೆ ಇಷ್ಟವಾದ ಅಡುಗೆ ಎಲ್ಲ ಮಾಡಿಬಿಡ್ಬೇಕಪ್ಪ, ಅವಳು ತುಂಬ ವರ್ಷಗಳ ನಂತರ ಬರ್ತಾ ಇದ್ದಾರೆ. ಇಷ್ಟು ವರ್ಷ ಬರೀ ಹಾಸ್ಟೆಲ್ ಊಟನೇ ತಿಂದಿರ್ತಾಳೆ, ಮನೆ ಊಟನೇ ತಿಂದಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.